ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಗೈಸ್, ಈ ವಿಡಿಯೋ ನಿಮಗೋಸ್ಕರ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಬಗ್ಗೆ ನೀವು ಮೇನ್ ಮಿಸ್ಟೇಕ್ ಮಾಡುವಂಥ ಪಾಯಿಂಟ್ಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಮೇನ್ ಮಿಸ್ಟೇಕ್ ಮಾಡುವಂಥ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ನೀವು ಯೂಟ್ಯೂಬನ್ನು ಓಪನ್ ಮಾಡಿದ್ದೀರಾ, ಯಾರೆಲ್ಲ ನೀವು ಯೂಟ್ಯೂಬನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ಈ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಗೈಸ್, ನಿಮಗೊಂದು ಕ್ವಶನ್ ಏನಪ್ಪ ಅಂದರೆ, ಶಾರ್ಟ್ಕಟ್ ಅಂದರೆ ಏನು? ಒಂದು ಅಥವಾ ಎರಡು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಹಾಕಿದರೆ ನಿಮಗೆ ಸಕ್ಸಸ್ ಸಿಗುತ್ತಾ? ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಯಾರೆಲ್ಲ ಎಸ್ ಅಂತ ಆನ್ಸರ್ ಮಾಡಿದ್ದೀರಾ, ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೈಸ್, ಯಾರೆಲ್ಲ ನೀವು ಯೂಟ್ಯೂಬನ್ನು ಓಪನ್ ಮಾಡಿಬಿಟ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀರಾ, ಅವರು ಈ ಮೊದಲ 6 ಮಂತ್ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. 6 ಮಂತಲ್ಲಿ ವ್ಯೂಸ್ ಬರೋದಿಲ್ಲ, ವಿಡಿಯೋಗಳಿಗೆ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ. ಮೊದಲ 6 ಮಂತ್ಸಲ್ಲಿ ವ್ಯೂಸ್ ಕಮ್ಮಿ ಬರ್ತಾ ಇರ್ತೈತೆ, ಸಬ್ಸ್ಕ್ರೈಬರ್ಸ್ಗಳು ಬರ್ತಾ ಇರೋದಿಲ್ಲ. ಆವಾಗ ನೀವು ಬೇಜಾರಾಗಿಬಿಟ್ಟು ತುಂಬ ಜನ ಯೂಟ್ಯೂಬರ್ಸು ಯೂಟ್ಯೂಬ್ ಚಾನಲ್ನ ಕ್ಲಿಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕನ್ಸಿಸ್ಟೆನ್ಸಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಗೈಸ್. ನಿಮ್ಮ ಒಂದು ಚಾನಲಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಂತೂ ಪಕ್ಕಾ ಗೈಸ್. ಆದ್ದರಿಂದ ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಕ್ಯಾಟಗರಿ, ನೀವು ನಿಮ್ಮ ವಿಡಿಯೋಗಳನ್ನು ಯಾವ ಕ್ಯಾಟಗರಿ ಮೇಲೆ ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಕ್ಯಾಟಗರಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕಬೇಕಾ ಅಂದ್ಕೊಂಡಿದ್ದೀರಾ, ಅದು ನಿಮಗೆ ನಿಮ್ಮ ತಲೆಯಲ್ಲಿ ನೀವು ಫಿಕ್ಸ್ ಆಗಿರಬೇಕು. ಯಾವ ಕ್ಯಾಟಗರಿ ಮೇಲೆ ನಾವು ವಿಡಿಯೋಗಳನ್ನು ಮಾಡಬೇಕು ಅನ್ನೋದು ನಿಮಗೆ ಮೊದಲಿಗೆ ಗೊತ್ತಿರಬೇಕು. ಮತ್ತು ನೀವು ನಿಮ್ಮ ಚಾನಲಲ್ಲಿ ಎಲ್ಲ ಕ್ಯಾಟಗರಿಗಳನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ವಿಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ನಿಮಗೆ ವ್ಯೂಸ್ ಬರೋದಿಲ್ಲ. ನಿಮ್ಮ ಚಾನಲಲ್ಲಿ ಎಲ್ಲ ಕ್ಯಾಟಗರಿಗಳನ್ನು ಮಿಕ್ಸ್ ಮಾಡಿಬಿಟ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದೇ ರಿಲೇಟೆಡ್ ವಿಡಿಯೋಗಳನ್ನು ಮಾಡಿ ಹಾಕಿ ಟ್ರೈ ಮಾಡಿ. ಒಂದೇ ರಿಲೇಟೆಡ್ ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡಿ. ಎಕ್ಸಾಂಪಲ್ ಆಗಿ ನೀವು ಎಜುಕೇಷನ್ ಬಗ್ಗೆ ಲಾಗ್ಸ್ಗಳು, ಆಮೇಲೆ ಇನ್ಸ್ಪಿರೇಷನ್ ಲಾಗ್ಸ್ಗಳು, ಮೋಟಿವೇಶ್ನಲ್ ಲಾಗ್ಸ್ಗಳು, ಹಾಗೆ ಟೆಕ್ ವಿಡಿಯೋಗಳನ್ನು ಮಾಡಿ ಈ ರೀತಿಯ ಕಂಟೆಂಟ್ಗಳನ್ನು ನೀವು ಹಾಕೋದ್ರಿಂದ ನಿಮ್ಮ ಚಾನಲ್ ಒಂದಿಲ್ಲ ಒಂದಿನ ಗ್ರೋ ಆಗೋದಂತೂ ಪಕ್ಕಾ ಗೈಸ್. ಯಾವುದಾದ್ರೂ ಒಂದು ಕಂಟೆಂಟನ್ನು ಆಯ್ಕೆ ಮಾಡಿಕೊಂಡು ನೀವು ಆ ಕಂಟೆಂಟ್ ಮೇಲೆ ನಿಮ್ಮ ವಿಡಿಯೋಗಳನ್ನು ಮಾಡಿ ಹಾಕಬೇಕಾಗುತ್ತೆ. ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಗೈಸ್. ನೆಕ್ಸ್ಟು ನೀವು ವಿಡಿಯೋ ಪರ್ಫೆಕ್ಟ್ ಆಗಿರಬೇಕು. ಕೆಲವೊಬ್ರು ಅಂದ್ಕೊಳ್ತಾರೆ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಒಳ್ಳೆ ಮೈಕ್ ಇಲ್ಲ, ನನ್ನ ಹತ್ರ ಒಳ್ಳೆ ಲೈಟ್ಸ್ಗಳಿಲ್ಲ. ಒಳ್ಳೆ ಲೈಟ್ ಇದ್ದರೆ ನಾವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಿತ್ತು. ಒಳ್ಳೆ ಲೈಟ್ ಇದ್ದರೆ, ಒಳ್ಳೆ ಕ್ಯಾಮ್ರಾ ಇದ್ದರೆ, ಒಳ್ಳೆ ರಿಂಗ್ ಲೈಟ್ ಇದ್ದರೆ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನಾ ಅಂತ ಅಂದ್ಕೊಳ್ತಿರ್ತಾರೆ. ಸೊ ಇದು ಸುಳ್ಳು ಗೈಸ್. ಯಾವುದೇ ಲೈಟ್ಸ್ ಕ್ಯಾಮ್ರಾ ಇಲ್ಲೇ ಇದ್ರೂ ಕೂಡ ನೀವು ವಿಡಿಯೋಗಳನ್ನು ಮಾಡಿ ಹಾಕ್ಬೋದು. ಇವಾಗ ನಿಮ್ಮ ಆಡಿಯನ್ಸ್ಗಳು ಏನು ನಿಮ್ಮ ಆಡಿಯನ್ಸ್ಗಳಿಗೆ ಕಂಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ವಿಡಿಯೋ ಕ್ಲಿಯರಿಟಿ, ಅವರಿಗೆ ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ವಿಡಿಯೋ ಕ್ಲಾರಿಟಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ನೀವು ಕೊಡೋ ಕಂಟೆಂಟ್ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕಂಟೆಂಟ್ ಒಳ್ಳೆಯದಾಗಿದ್ದರೆ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯಗಳು. ಸೊ ಗೈಸ್, ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ, ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ನೀವು ನಿಮ್ಮ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ವೈರಲ್ ಕೂಡ ಆಗ್ಬೋದು. ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟು ನಿಮಗೆ ವ್ಯೂಸ್ ಕೂಡ ಬರ್ಬೋದು. ಅದಕ್ಕೋಸ್ಕರ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ನೀವು ವೈರಲ್ ಆಗ್ಬೋದು. ಸೊ ಗೈಸ್, ನಿಮ್ಮ ಕಂಟೆಂಟನ್ನು ಚೆನ್ನಾಗಿ ಮಾಡಿಬಿಟ್ಟು ನೀವು ಕಂಟೆಂಟ್ ಚೆನ್ನಾಗಿದ್ದರೆ ನೀವು ವೈರಲ್ ಆಗ್ಬೋದು. ಸೊ ಗೈಸ್, ನೀವು ಯಾವುದೇ ಯೋಚನೆ ಮಾಡದೆ ನಿಮ್ಮ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗುತ್ತೆ. ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿದ್ದರೆ ಖಂಡಿತ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಿಮಗೆ ವ್ಯೂಸ್ ಕೂಡ ಬರುತ್ತೆ, ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇಲ್ಲ ಅಂದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಡೈಲಿ 1 ಅಥವಾ 2 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕನ್ಸಿಯಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ, ಯಾವುದೇ ಗ್ಯಾಪ್ಗಳನ್ನು ಕೊಡದೆ ಡೈಲಿ 1 ಅಥವಾ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ, ಅಥವಾ ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡಿ. ಈ ಸ್ಮಾಲ್ ಸ್ಟೆಪ್ನೇ ನಿಮಗೆ ಲಾಂಗ್ ಜರ್ನಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯಾರಿಸನ್ ಮಾಡೋದನ್ನು ಬಿಟ್ಬಿಡಿ ಗೈಸ್. ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗೋದು 100% ಗ್ರೋ ಆಗೋದು ಕಮ್ಮಿ ಆಗುತ್ತೆ. ಮತ್ತು ನೀವು ಬೇರೆ ಒಂದು ಯೂಟ್ಯೂಬ್ ಚಾನಲ್ ಕಂಪ್ಯಾರಿಸನ್ ನಿಮ್ಮ ಮತ್ತು ಬೇರೆಯವ್ರ ಯೂಟ್ಯೂಬ್ ಚಾನಲ್ ಬಗ್ಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮ್ಮಿ ಸಬ್ಸ್ಕ್ರೈಬರ್ ಇದೆ, ಅವರಿಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ನಮಗೆ ಕಮ್ಮಿ ವ್ಯೂಸ್ ಬರ್ತಾ ಇದೆ ಅಂತ ಕಂಪ್ಯಾರಿಸನನ್ನು ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಅವ್ರ ಯೂಟ್ಯೂಬ್ ಜರ್ನಿನೇ ಬೇರೆ ಆಗಿರುತ್ತೆ, ನಿಮ್ಮ ಯೂಟ್ಯೂಬ್ ಜರ್ನಿನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗಬೇಡಿ. ಅವ್ರ ಜರ್ನಿನೇ ಬೇರೆ ಆಗಿರುತ್ತೆ, ನಿಮ್ಮ ಜರ್ನಿನೇ ಬೇರೆ ಆಗಿರುತ್ತೆ, ಅದಕ್ಕೋಸ್ಕರ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಕಂಪೇರ್ ಮಾಡೋದನ್ನು ಬಿಟ್ಬಿಟ್ಟು ನಿಮ್ಮ ಕಂಟೆಂಟನ್ನು ಇಂಪ್ರೂವ್ ಮಾಡಿಕೊಳ್ಳಿ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಈಸಿ, ಬಟ್ ಯೂಟ್ಯೂಬ್ ಚಾನಲ್ನ ಮುಂದುವರ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಗೈಸ್. ತುಂಬ ಜನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ, ಆದರೆ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಎಡುತ್ತಾರೆ ಮತ್ತು ಕ್ವಿಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋ ಟಿಪ್ಸ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ಅಂದರೆ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಂತೂ ಪಕ್ಕ. ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಲರ್ನಿಂಗ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ತಿಳ್ಕೊಂಡ್ರೆ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನೀವು ಯೂಟ್ಯೂಬಲ್ಲಿ ಗ್ರೋ ಆಗೋದಕ್ಕೆ ಸಾಧ್ಯ. ನೀವು ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ 30 ಡೇಸ್ ತೊಗೋಬೋದು, 6 ಮಂತ್ಸ್ ತೊಗೋಬೋದು, 1 ಇಯರ್ ತೊಗೋಬೋದು. ಆದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಆದಷ್ಟು ಬೇಗ ಗ್ರೋ ಆಗೋದಕ್ಕೆ ಸಾಧ್ಯ. ಮತ್ತು ನಿಮ್ಮ ಕಂಟೆಂಟ್ ಚೆನ್ನಾಗಿರಬೇಕು. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ನಿಮ್ಮ ವೀಡಿಯೋಸ್ಗಳು ವೈರಲ್. ಸೊ ಗೈಸ್, ಗೊತ್ತಾಯ್ತಲ್ಲ ಯೂಟ್ಯೂಬಲ್ಲಿ ಸಕ್ಸಸ್ ಪಡಿಬೇಕಂದ್ರೆ ಏನೆಲ್ಲ ಟಿಪ್ಸ್ಗಳನ್ನು ಅಳವಡಿಸ್ಕೋಬೇಕು ಅನ್ನೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವಾಗೆ.